ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ಇವರು ನಮ್ಮ ರೈತರಾದಂಥ ನಾಗರಾಜ್ ಸರ್ ಅವರ ಬ್ರದರ್. ಅವರು ಕೂಡ ಅವರ ಬಗ್ಗೆ ಇಂಟ್ರಡಕ್ಷನ್ ತರ್ತಾರೆ. ಸರ್ ನಿಮ್ಮ ಇಂಟ್ರಡಕ್ಷನ್ ಕೊಡಿ ಸರ್. ನಾನು ತಹಶೀಲ್ ಮಿತ್ರ ಅಂತೇಳಿ ಹುಮ್ನಾಬಾದ್ ನಿವಾಸಿ. ಈಗ ನಾವು ಇದು ಮಾಡ್ತಾ ಇರೋದು ಬೆಂಚಿನಚುಳಿ ಗ್ರಾಮದಲ್ಲಿ. ಸುಮಾರು 8 ತಿಂಗಳದ. 8 ತಿಂಗಳಿದೆ ಸರ್ ಈಗ. ಸುಮಾರು 8 ತಿಂಗಳದ. ಸರ್ ಹೇಗಿದೆ ಗ್ರೋತ್ ಎಲ್ಲ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಗೆ ಈಗೆಲ್ಲ ಸರಿ ಅನಿಸ್ತಾ ಇದೆ. ಸ್ವಲ್ಪ ಇನ್ನು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಾವೆಲ್ಲ ಸಜೆಷನ್ ಕೊಡ್ತೀವಿ. ರೈತರು ನೋಡ್ಬೋದು ನೀವು. ಈಗ ಇದು 1 ವರ್ಷದ ಹೈಬ್ರಿಡ್ ಗಿಡ ಇರ್ಬೋದು. ನಾವು ಕೊಟ್ಟು ಲಾಸ್ಟ್ ಜೂನ್ ಅಲ್ಲಿ ಅಥವಾ ಜುಲೈ ಕೊಟ್ಟಿದ್ವಿ. ಅದ್ರ ಗ್ರೋತ್ ಎಲ್ಲ ನೀವು ನೋಡ್ಬೋದು. ಹಾಗೆ ಸರ್ ನಿಮ್ಮ ಮತ್ತೆ ಏನೇನು ಬೆಳೆದಿದ್ದಾರೆ ಹೇಳಿ ಸರ್ ಅವರಿಗೆ, ರೈತರಿಗೆ? ಮಾವು, ಯಾವುದು ದಾಲ್ಚಿನಿ, ಇನ್ನೂ ಅನೇಕ ಹಣ್ಣಿನ ಗಿಡಗಳಿದೆ. ಲೆಮನ್ ಇದೆ, ಆರೆಂಜ್ ಇದೆ. ಅವರೆಲ್ಲ ಸಮಗ್ರ ಕೃಷಿ ಮಾಡ್ತಾ ಇದಾರೆ. ಸರ್ ಈ ಕಾನ್ಸೆಪ್ಟ್ ನಿಮ್ಗೆ ಯಾಕೆ ಬಂತು ಸರ್? ಮಿಶ್ರ ತಳಿದಲ್ಲಿ ಲಾಭ ಸಿಗಬಹುದು ಎಂಬುದು ಒಂದು ಉದ್ದೇಶ ಇಟ್ಕೊಂಡು ಗಿಡಗಳನ್ನಲ್ಲೇ ವೆರೈಟಿ ಆಫ್ ಟ್ರೀಸ್ ತಗೊಂಡು ಮಿಕ್ಸ್ ಫ್ರೂಟ್ಸ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿ ಮಾಡಿವಿ. ಮೇನ್ ಬೆಳೆ ತೆಂಗು ಮತ್ತೆ ದಾಲ್ಚಿನಿ. ತೆಂಗು ದಾಲ್ಚಿನಿ ಮೇನ್ ಕಾನ್ಸೆಪ್ಟ್. ಹಾಗೆ ಈಗ ನಿಮ್ ಬ್ರದರ್ ಕೂಡ ಒಂದು ಧೂಪ ಅಂತ ಒಂದು ಗಿಡ ಹಚ್ತಾ ಇದ್ದಾರೆ ಸರ್. ಧೂಪ ಅದು ಏಕಂತ ಹೇಳಿದ್ರೆ ಈಗ ಮುಂದಿನ ವರ್ಷದಲ್ಲಿ ಅದು 1 ವರ್ಷಕ್ಕೆ 11 ಫೀಟ್ ಬೆಳೆಯುತ್ತೆ ಸರ್. ವರ್ಷಕ್ಕೆ 11 ಫೀಟ್ ಬೆಳೆಯುತ್ತೆ. ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾಳ್ಮೆನ್ಸ್ ಬೆಳೆಸ್ತಾರೆ. ಧೂಪದ ಗಿಡಕ್ಕೆ ಕಾಳ್ಮೆನ್ಸ್ ಹಚ್ತಕ್ಕಂತ ಹೇಳಿದ್ರೆ ಈಗ ಎಲ್ಲರೂ ರೈತರಿಗೆ ಹೇಳ್ತಾ ಇದಾರೆ ಅಂದ್ರೆ, ಕೆಲವೊಬ್ರು ರೈತರಿಗೆ ಏನಂತ ಇದಾರೆ ಅಂದ್ರೆ ತೆಂಗು ಅದೊಂದು ಬಿಟ್ರೆ ಬೇರೆ ಕಮರ್ಷಿಯಲ್ ಕ್ರಾಪ್ಸ್ ಬೆಳಿತಾ ಇದಾರೆ. ಈಗ ಕೆಲವೊಬ್ರು ರೈತರಿಗಿದೆ ಇದು ಬಯಲುಸೀಮೆ, ಬೀದರ್ ಡಿಸ್ಟ್ರಿಕ್ಟ್ ಇಲ್ಲಿ ಬಿಸಿಲು ಬಾಳ, ದಾಲ್ಚಿನಿ ಬೆಳೆಯಲ್ಲ ಅಂತಾರೆ. ನೀವು ರೈತರು ನೋಡ್ಬೋದು, ಇಲ್ಲೆಲ್ಲ ಗ್ರೋತ್ ನೋಡ್ಬೋದು. ಒಂದ್ ವರ್ಷದ ಗಿಡವನ್ನು ನೋಡ್ಬೋದು. ಇದೆಲ್ಲ ನೋಡ್ಬೋದು ನೀವು. ಯಾರು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಬಯಲುಸೀಮೆಯಲ್ಲಿ ಇದು ಬೆಳೆಯೋದಿಲ್ಲ ಅಂತ. ಗ್ರೋತ್ ನೋಡ್ಬೋದು. ಹಾಗೆ ನೋಡಿ ಮಗು ಕೂಡ ಆಲ್ರೆಡಿ ಬಿಟ್ಟಿದೆ. ಈಗ 1 ವರ್ಷದ ಗಿಡದ ನೀವು ಗ್ರೋತ್ ನೋಡ್ಬೋದು. ಯಾರ್ಯಾರಿಗೆ ಪ್ರಶ್ನೆ ಇರ್ತದಲ್ಲ, ಇದು ಬಯಲುಸೀಮೆಯಲ್ಲಿ ಬರೋದಿಲ್ಲ, ದಾಲ್ಚಿನಿ ಓಪನ್ ಸ್ಪೇಸ್ ಅಲ್ಲಿ ಬರೋದಿಲ್ಲ, ನೆರಳಲ್ಲೇ ಬರುತ್ತೆ ಅನ್ನೋದು ಕೆಲವು ರೈತರಿಗೆ ಇರುತ್ತೆ ಡೌಟ್ಸ್. ಹಾಗೆ ನೀವು ಮಾವೆಲ್ಲ ನೋಡ್ಬೋದು. 1 ವರ್ಷಕ್ಕೆ ಅವರು ಪೇರಲ ಸಸಿ ಕೂಡ ಇಲ್ಲಿ ಬೆಳೆದಿದ್ದಾರೆ. ಅದ್ರ ಗ್ರೋತ್ ಕೂಡ ನೀವು ನೋಡ್ಬೋದು. ಸರ್ ಮತ್ತೆ ಏನಿದು ಬೆಳೆ ಏನು ಬೆಳೀತಾ ಇದ್ರಿ ಇಲ್ಲಿ? ಇದರಲ್ಲಿ ಹಸಿ ಶುಂಠಿ. ಯಾಕೆ ಇದನ್ನ ಯಾರು ನಿಮಗೆ ಸಜೆಸ್ಟ್ ಮಾಡಿದ್ರು ಸರ್? ಈಗ ಇಂಟರ್ ಕ್ರಾಫ್ಟ್ ನಮಗೆ ಇನ್ ಬಿಟ್ವೀನ್ ಸ್ಪೇಸ್ ನಲ್ಲಿ ಬೆನಿಫಿಟ್ಸ್ ಪಡಿಬೇಕಂದ್ರೆ, ಅಂದ್ರೆ ಇನ್ನೊಂದು ಲಾಭ ಪಡಿಬೇಕಂದ್ರೆ ಕೆಲವೊಬ್ರು ರೈತರಿಗೆ ಏನಿರ್ತದಂದ್ರೆ ಒಂದು ಯಾವ್ದೊಂದು ಬೆಳೆ ಬೆಳೀತಾ ಇದ್ರೆ ಅದೊಂದೇ ಸೀಮಿತವಾಗಿ ಇಲ್ಲ. ಈಗ ನಮ್ಮಲ್ಲಿ ಹಣ್ಣಿನ ಗಿಡಗಳ ಜೊತೆ ನಡ್ಬರ್ಕ ಏನ್ ಸ್ಪೇಸ್ ಇದೆ, ಜಾಗ ಇದೆ, ಆ ಜಾಗದ ಬೆನಿಫಿಟ್ ತಗೋಮಕ್ಕೆ ನಾವು ಹಸಿ ಶುಂಠಿ ಹಾಕಿ ಈಗ ಹೊತ್ತಿಗೆ 15 ದಿವಸ ಆಯ್ತು. 15 ದಿವಸ ಆಯ್ತು. ಇನ್ನೂ ಗ್ರೋತ್ ಆಗ್ತಾ ಇದೆ. ಈಗ ನೀವೇನಂತಿದ್ರೆ ಇದನ್ನ ಬೆಳೆದು ಕೆಲವೊಂದು ರೈತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಲೇಬರ್ ಪೇಮೆಂಟ್ ಇದು 1 ವರ್ಷಕ್ಕೆ ಸುಮಾರು 100 ಕ್ವಿಂಟಲ್ ವರೆಗೂ ಬರುತ್ತೆ. ಇದೇ ಎಕ್ಸ್ಪೆಂಡಿಚರ್ ನಮ್ ಗಿಡ ಲೇಬರ್ಸ್ ಎಕ್ಸ್ಪೆಂಡಿಚರ್ ಎಲ್ಲ ಇದ್ರೊಳಗಿನ ತೆಗೆದು ಇದಕ್ಕೆ ಹಾಕ್ಬಿಡ್ತೀವಿ. ಇಲ್ಲ ನಿಮ್ಮಲ್ಲಿ ಏನಾಗುತ್ತೆ, ನಿಮ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು. ಈಗ ಇಲ್ಲಾಂದ್ರೆ ಏನಾಗುತ್ತೆ, ರೈತಾಪಿ ಮಾಡೋ ಕಷ್ಟ ಆಗ್ಬಿಡುತ್ತೆ. ಹೌದು, ಬನ್ನಿ ಸರ್ ಈಗ ಹೋಗೋಣ. ನೋಡ್ಬೋದು ರೈತರೆ, ಲೆಮನ್ ಸಸಿನೂ ಬೆಳೆದಿದ್ದಾರೆ. ಹೌದು, ಇಲ್ಲ ಕಂಪ್ಲೀಟ್ ಲೆಮನ್ ಸಸಿ. ಇದು ಒಂದು ಲೈನು. ಈಗ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆಲ್ಲ? ಈಗ ಇದನ್ನ ನೋಡಿ ಪ್ಲಾಂಟೇಶನ್ಸ್ ಎಲ್ಲ ನೋಡಿ ಖುಷಿ ಇದೆ. ಗಿಡ ಸರಿಯಾಗಿ ಕೂತ್ಕೊಂಡಿವೆ, ಗ್ರೋತ್ ಆಗ್ತಾವೆ, ನೀರಿನ ಸಮಸ್ಯೆ ಇಲ್ಲ. ಮಳೆಗಾಲ ಸ್ಟಾರ್ಟ್ ಆಗಿದೆ. ಹಾಗೆ ನೀರೆಲ್ಲ ಹೇಗೆ ಕೊಡ್ತೀರಾ ಸರ್ ಇದಕ್ಕೆಲ್ಲ? ನಾವು ಡೈಲಿ 1 ತಾಸು ಡ್ರಿಪ್ ಮುಖಾಂತರ. ಈಗ ಬಿಸಿಲುಗಡೆ ಒಂದು ಡೈಲಿ ಕೊಡ್ತೀವಿ ಬಿಸಿಲಿದ್ದಾಗ, ಬೇಸಿಗೆಯಲ್ಲಿ. ಈಗ ಮಳೆಗಾಲ ಚಳಿಗಾಲದಲ್ಲಿ ಏನು ನೀರಿನ ಸಮಸ್ಯೆ ಆಗಲ್ಲ. ಬಿಸಿಲು ಹೆಚ್ಚಿಗಿದ್ದಾಗ ಮಾತ್ರ ನಾವು ಡ್ರಿಪ್ ಸ್ಟಾರ್ಟ್ ಮಾಡಿಬಿಡುವ. ಓಕೆ. ಈಗ ಕೆಲವು ರೈತರ ಈ ಕಡೆ ಭಾಗದ ರೈತರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದೆಯೋ ಇಲ್ಲ? ನಮ್ಮ ಕಡೆ ಈ ಬೀದರ್ ಜಿಲ್ಲೆ ರೈತರಿಗೆ ಗಿಡಗಳು ಹೆಚ್ಚಿಗೆ ಬೆಳೆಯೋ ಆಸಕ್ತಿ ಇಲ್ಲ. ಬಯಲ್ ಬೆಳೆ ಹೆಚ್ಚಿಗೆ, ಉದ್ದು, ಹೆಸರು, ತೊಗರೆ, ಮಾವು. ಈಗೀಗ ಗಿಡಗಳು ಅಂದ್ರೆ ಮಾವು ನಮ್ ಸೈಡ್. ಅದಕ್ ಬಿಟ್ಟು ಬೇರೆ ಯಾವ್ದು ಪ್ಲಾಂಟೇಶನ್ ಮಾಡಲ್ಲ. ಈಗ ನೀವು ರೈತರಿಗೆ ಏನ್ ಹೇಳ್ತಾರೆ ದಾಲ್ಚಿನಿ ಬಗ್ಗೆ? ನೀವು ದಾಲ್ಚಿನಿ, ತೆಂಗು ನಮ್ಮ ಹತ್ರ ವಾತಾವರಣದಲ್ಲಿ ಬೆಳೀತದ ಎಂಬುದು ಒಂದು ಮಾಡೆಲ್ ಆಗಿ ತೋರಿಸ್ಬೇಕು ಎಂಬುದು ಅಷ್ಟೇ ಎಲ್ಲ ರೈತರಿಗೆ. ಬೆಳೀತದೆ, ನೀವು ಬೆಳೆಸೋ ಪ್ರಯತ್ನ ಮಾಡ್ರಿ, ಇದರಿಂದ ಲಾಭ ಪಡ್ಕೊಳ್ರಿ ಅಂತ ನೀವ್ ನಾವ್ ಹೇಳ್ತಾ ಇದ್ದೀವಿ.
ಹಾ ಸರ್. ಈಗ ನೀವು ಮತ್ತೆ ಬೇರೆ ಬೇರೆ ಏನ್ ಬೆಳಿಬೇಕಂತ ಇದ್ರೆ ನೆಕ್ಸ್ಟ್ ಇದೆಲ್ಲ ಮತ್ತೆ ಇದಾದ್ಮೇಲೆ ಶುಂಠಿ ಆದ್ಮೇಲೆ ಮತ್ತೆ ಏನ್ ಬೆಳಿಬೇಕು? ಶುಂಠಿ ಆದ್ಮೇಲೆ ಮತ್ತೆ ಕಮರ್ಷಿಯಲ್ ಮತ್ತೆ ಶೇಂಗಾ ಬರುತ್ತೆ. ಹಾ. ನಾವು ಚಿಕ್ಕದು ಗಿಡಗಳಿಗೆ ಡಿಸ್ಟರ್ಬ್ ಆಗ್ಲಾರ್ದಂತೆ ಇದ್ರೊಳಗಿನ ಇನ್ ಸ್ಪೇಸ್ ನಲ್ಲಿ ನಾವು ಹೆಸರು ತೆಕ್ಕೋಬಹುದು, ಉದ್ದು ತೆಕ್ಕೋಬಹುದು, ಸೋಯಾ ತೆಕ್ಕೋಬಹುದು. ಹಾ. ಮತ್ತೆ ಇಂಟರ್ ಕ್ರಾಫ್ಟ್ ನಾವು ಅಲ್ಲ ಹಚ್ಕೊಂಡಿವಿ. ಹಾ. ಅದ್ರ ನಂತರ ಶೇಂಗಾನು ಬರುತ್ತೆ. ಓಕೆ. ಈ ರೈತಾಪಿನ ಮತ್ತು ವೃತ್ತಿ ಜೀವನ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ? ಸಮಯಕ್ಕೆ ಇದಕ್ಕೆ ಹೆಚ್ಚಿಗೆ ಸಮಯಕ್ಕೆ ಅವಕಾಶ ಇಲ್ಲ. ಒಂದು ಲೇಬರ್ ನಾವು ಪರ್ಮನೆಂಟ್ ಇಟ್ಕೊಂಡ್ ಬಿಟ್ವಿ. ಹಾ. ಅವ್ರ ನೀರು ನೋಡ್ಕೊಳಕ್ಕೆ ಹಾ. ಇದಾರೆ. ಹಾ. ಹಾಲಿಡೇಸ್ ಮೆಂಟಲಿ ಫ್ರೀ ಇದ್ದಾಗೆ ಹಾ. ಹೊಲದ ಕಡೆ ಬಂದು ನೋಡ್ತಾ ಇದೀವಿ. ಯಾಕಂದ್ರೆ- CC ಕ್ಯಾಮ್ರಾ ಇವೆ, 24 ಅವರ್ಸ್ ನಿಗರಾಣಿಯಲ್ಲಿ ಇರುತ್ತೆ. ಹಾ. ಏನು ತೊಂದರೆ ಇಲ್ಲ. ಕೆಲವೊಂದು ರೈತರಿಗೆ ಏನಾಗ್ತಿದೆ ಅಂದ್ರೆ ವೃತ್ತಿ ಜೀವನ ಮತ್ತು ರೈತಾಪಿ ಮಾಡಕ್ ಆಗಲ್ಲ ಅನ್ನೋ ಒಂದು- ಇಲ್ಲ ಮಾಡ್ಬೋದು, ಹಂಗಂತೇನಿಲ್ಲ. ಹಾ. ನಾವು ಸಮಯ ಕೊಡ್ಬೇಕಾಗತ್ತೆ. ವೃತ್ತಿ ಕಡೆನು ಸಮಯ ಸಿಕ್ಕಾಗೆಲ್ಲ ಬೇರೆ ಕಡೆ ಟೈಮ್ ಸ್ಪೆಂಡ್ ಮಾಡಲ್ದೇನೆ ಹೊಲಗಡೆ ಹಾ. ಇಲ್ಲೇ ಬಂದ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿನ ಕಾಯಕನು ಒಳ್ಳೇದು ಅಂತ ತೋರಿಸ್ಕೊಡ್ಬೇಕು. ಬೇರೆ ಎಲ್ಲೋ ಒಂದ್ ಕಡೆ ಟೂರ್ ನಾವು ಫ್ರೀ ಆಗಿ ಲೈಫ್ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡ್ಬೋದು. ಹೊಲದಲ್ಲಿ ಕಳೆಯೋ ಟೈಮ್, ಮನೆಯಲ್ಲಿ ಫ್ರೆಂಡ್ಸ್ ಅಲ್ಲಿ ಕಳೆಯೋ ಟೈಮ್ ಹೊಲದಲ್ಲಿ ಕಳ್ಕೊಂಡ್ರೆ ಅದನ್ನು ಒಳ್ಳೇದು ಅಂತ. ನಿಮ್ಮ ಮನೆಯಲ್ಲೆಲ್ಲ ಹೆಕ್ಕ ಅಂತ ಇದಾರೆ ಸರ್, ಎಲ್ಲ ಬಂದು ನೋಡಿ. ಅವರು ಎಲ್ಲಾನು ನಾವು ಮನೆ ತೋಟ ಮಾಡ್ಕೊಂಡಿವಿ. ಹಾ. ತೋಟದಲ್ಲಿನೇ ತರಕಾರಿ ಬೆಳಿತಾ ಇದೀವಿ. ಹಾ. ನಮ್ ಕೈ ತೋಟದಲ್ಲೇ ತೋರ್ಸ್ ಬನ್ನಿ ಸರ್, ನೋಡೋಣ. ತೋರ್ಸ್ ಬನ್ನಿ. ನಮ್ ಕೈ ತೋಟ ಇದೆ. ಹಾ. ಹಾ. ನಾವು ವಾರಕ್ಕೂ 2 ಸಲ ಮನಿದೆ ತರಕಾರಿ ಒಯ್ತೀವಿ. ಹ್ಮ್. ನಮ್ಮಲ್ಲಿ ಬೆಂಡೆ ಇದೆ, ನೋಡೋಣ ಬನ್ನಿ. ರೈತರ ನೋಡ್ಬೋದು ಸರ್, ಈಗ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಸರ್. ಇದೇನ್ ಬೆಳೆ ಸರ್ ಈಗ? ಇದು ಅವರೇ ಅಂತ ಹೇಳಿ. ಹಾ. ಇದು ನೋಡಿ, ಏನಾದ್ರು ತಳಿ ಹೆಸರು ಏನಾಗಿದೆ ಸರ್ ಇದಕ್ಕೆ? ತಳೆ ಹೆಸರು ಏನ್ ಗೊತ್ತಿಲ್ಲ. ಹಾ. ಸೀಡ್ಸ್ ತಗೊಂಡು ನಾವೇ ಮನೇಲೆ ಇದು ಮಾಡ್ಕೊಂಡಿವಿ. ಒಳ್ಳೆ ಬೆಳೆ ಬಂದಿದೆ. ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿದೆ. ಪ್ಯೂರ್ ಆರ್ಗಾನಿಕ್, ನೋ ಕೆಮಿಕಲ್. ಹಾ. ಒಳ್ಳೆ ಇದು ಮಾರ್ಕೆಟಿಂಗ್ ಒಳ್ಳೇದಿದೆ. ಹಾ. ಬಟ್ ನಮಗ ಮಕ್ಕಳಿಗೆ ಒಳ್ಳೆ ಫುಡ್. ಹ್ಮ್. ಇದು ಇಲ್ಲೇ ನಾವೇ ಮಾಡ್ಕೊಳ್ತೀವಿ. ಎಷ್ಟು ಜಾಗ ಯೂಸ್ ಮಾಡಿದ್ದೀರಿ ಸರ್ ನೀವು? ಸರ್ ಇದು ನಾನು ತಿಳ್ಮಟ್ಟಿ 1 ಗುಂಟೆನೂ ಇರ್ಲಕ್ಕಿಲ್ಲ. ಹಾ. ಅಂದ್ರೆ ಅಟ್ಲೀಸ್ಟ್ ಒಂದು 10x10 ಹಾ. ಒಂದು 10 ಪೀಸ್ ಇದೆ ಅಂತ ಹೇಳಿ ಸರ್. ಓಕೆ. ಇದನ್ನೇನ್ ಬೆಳೆದ? ಅವರೆಕಾಳು ಇದೆ. ಓಕೆ. ಬೆಂಡೆಕಾಯಿ ಬೆಳೆದಿದ್ರ? ಬೆಂಡೆಕಾಯಿ ಇದೆ. ಅಂದ್ರೆ ಏನೇ ಬೆಳೆದ್ರು ಕೂಡ ಚೌಳೆಕಾಯಿ ಇದೆ. ಓಕೆ. ಅಲ್ಲಿ ಹೀರಿಕಾಯಿ ಇದೆ, ಬಳ್ಳಿ ಮಾಡಿದ್ರ? ಬಳ್ಳಿಕಾಯಿ, ಹಾಗಲಕಾಯಿ ಇದೆ, ಹಾ. ಟೊಮೊಟೊ ಇದೆ, ಮೆಣಸಿಕಾಯಿ ಇದೆ. ಹಾ. ನಮ್ಮ ಮನೆಗೆ ಬೇಕಾದಂತ ಎಲ್ಲ ತರಕಾರಿ ತರಕಾರಿಗಳನ್ನು ಇಲ್ಲೇ ನಾವು ಇಲ್ಲಿ ನೋಡಿ. ಇದು ಬೆಂಡೆಕಾಯಿ ಒಳ್ಳೆ ಗ್ರೋತ್ ಆಗಿತ್ತು, ಮಳೆಯಲ್ಲಿ ತೆಗಿಲಕ್ಕಾಗಿಲ್ಲ. ಓಕೆ. ಅಂದ್ರೆ ನೀವು ಮನೇಲೆ ಖರೀದಿ ಮಾಡಬಹುದು, ನಾವೇ ಸಾವಯವದಲ್ಲಿ ಬೆಳೆದು ಒಳ್ಳೇದು. ಮೆಣಸಿದೆ, ಟೊಮೊಟೊ ಇದೆ, ಟೊಮೆಟೊ. ಒಟ್ಟು ರೈತರಿಗೆ ಒಂದೊಂದು 10x10 ಅಲ್ಲಿ ಒಂದು. ಎಷ್ಟು ಏರಿಯಾ ಇದೆ ಸರ್ ವಿಸ್ತೀರ್ಣ? ಇದು 2 ಎಕರೆ. 2 ಎಕರೆ ಲ್ಯಾಂಡ್. 2 ಎಕರೆ ಲ್ಯಾಂಡ್. ಅದರಲ್ಲಿ ಏನ್ ನಾವು ಗಿಡದಿಂದ ಗಿಡಕ್ಕೆ 15 ಫೀಟ್ ಏನ್ ಬಿಟ್ಟಿವಿ. ಲಾಸ್ಟ್ ಪೋರ್ಷನ್ ಬಾರ್ಡರ್ಗೆ 10x10 ಹಾಫ್ ಎಕರ್ ಬಿಟ್ಕೊಂಡಿವಿ. ಅದರಲ್ಲೇ ಹಣ್ಣು ಕಾಯಿ ಎಲ್ಲ ಮಾಡ್ಕೊಡ್ತೀವಿ. ತೆಂಗು 30 ಮಾಡಿದ್ರ? 30 ತೆಂಗು 30, ದಾಲ್ಚಿನ್ನಿ 15. ಅದರಲ್ಲಿ ಈಗ ಮತ್ತೆ ನಡಬರ್ಕಿದ್ ಈಗ ನೀವು ಧೂಪ ಮಾಡ್ತಾ ಇದ್ರಲ್ಲ, ಧೂಪದ ಬಹುಶಃ ಆಸಕ್ತಿ ಇದೆ ಅನಿಸ್ತೇನೆ ನಮಗೂ. ಗ್ರೋತ್ 15 ಫೀಟ್ ಬೆಳೀತಾ ಇದೆ ಅಂದ್ರೆ ಒಳ್ಳೆ ಸಿಗುತ್ತೆ ಚಾನ್ಸ್. ಮೆಣಸು ಹಾಕ್ಬಹುದು ಅಂತೀರಾ? ಕಾಮೆಂಟ್ಸ್ ಹಾಕ್ಬೋದು ಸರ್. ಈಗ ಅದೇ ನಿಮ್ಮ ಬೀದರ್ ಅವ್ರಿಗೆ ಏನಾಗ್ತಾ ಇದೆ ಅಂತ ಯಾವ್ದು ಬರಲ್ಲ ಅಂತ ಹೇಳಿದ್ರಲ್ಲ, ಈಗ ಮಸಾಲೆ ಗಿಡ, ಈಗ ದಾಲ್ಚಿನ್ನಿ ಕೂಡ ಮಸಾಲೆ ಗಿಡ. ಈಗ ಅದಕ್ಕೇನ್ ಬೇಕು ಅಂತ ಹೇಳಿದ್ರೆ ಸಪೋರ್ಟ್ ಪ್ಲಾಂಟ್ ಬೇಕು. ಯಾವ್ದು ಈಗ ನೀವು ಕಾಳು ಮೆಣಸು ಬೆಳಿತೀರಾ ಅಂದ್ರೆ ಧೂಪನೇ ಯಾಕೆ ಹಚ್ತಿದೀವಿ ಅಂತ ಹೇಳಿದ್ರೆ, ಧೂಪ ಬಂದು ಒಂದು ಕಂಬದ ತರ ಬೆಳೆಯುತ್ತೆ ಸರ್, ಸ್ಟ್ರೇಟ್ ಗಿಡ. ಅದು 9 ತಿಂಗಳಿಗೆ 11 ಫೀಟ್ ಬೆಳುತ್ತೆ, 11 ಫೀಟ್ ಬೆಳುತ್ತೆ. ಅದಕ್ಕೇನ್ ಮಾಡೋದು, ನೆಕ್ಸ್ಟ್ ಇಯರ್ ಏನ್ ಬರ್ತದಲ್ಲ ಅವಾಗ ಗ್ರಾಫ್ಟೆಡ್ ನೀವು ಕಾಳು ಪ್ಲಾಂಟೇಶನ್ ನೀವು ಅಕ್ಟೋಬರ್ ನವೆಂಬರ್ ಮಾಡ್ಬೋದು, ಜೂನ್ ಅಲ್ಲೂ ಮಾಡ್ಬೋದು. ಹೌದಾ? ನಾವ್ ಅದನ್ನೆಲ್ಲ ನಾನು ನಿಮ್ಗೆ ಇದನ್ನ ಮುಂದೆ ಹೇಳ್ಕೊಡ್ತೀನಿ. ಈಗ ಯಾರಿಗ್ ಪ್ರಶ್ನೆ ಇದೆಯಲ್ಲ, ಮಸಾಲೆ ಗಿಡನ ಯಾಕೆ ಇದನ್ನೇ ನಾವ್ ಇಲ್ಲಿ ಯಾಕೆ ಬೆಳಿತಾ ಇದೀವಿ ಅಂದ್ರೆ, ಕೆಲವೊಂದು ಆಯ್ಕೆಯಲ್ಲಿ ಮಾತ್ರ ಮಾಡಿದ್ವಿ ಸರ್ ನಾವು ದಾಲ್ಚಿನ್ನಿ ಗಿಡ. ಯಾಕಂತ ಹೇಳಿದ್ರೆ ಬೀದರ್ ಭಾಗ ಯಾಕಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ವೆಸ್ಟರ್ನ್ ಘಾಟ್ ಬರುತ್ತೆ. ಹೌದು, ಕೆಂಪು ಭೂಮಿ ವೆಸ್ಟರ್ನ್ ಘಾಟ್ ಇರೋದ್ರಿಂದ ಮಾತ್ರ ಬೆಳುತ್ತೆ. ಈಗ ಎಕ್ಸಾಂಪಲ್ ಬಿಜಾಪುರ, ಗುಲ್ಬರ್ಗ ಇದೆಲ್ಲ ಬೆಳೆದಿಲ್ಲ. ಈ ಕೆಲವೊಂದು ಏರಿಯಾನ ಸೆಲೆಕ್ಟ್ ಮಾಡಿ ಕೊಡ್ತಾ ಇದೀವಿ. ಹಾಗೆ ನಮ್ಗೆ ಸರ್ ಎಲ್ಲ, ನಾಗರಾಜ್ ಸರ್ ಎಲ್ಲ ಪರಿಚಯ ಆಯ್ತು. ನಿಮ್ಮ ಪರಿಚಯ ಮಾಡ್ಕೊಟ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.